ಕೋಳಕೂರ ಪುಣ್ಯಕ್ಷೇತ್ರದಲ್ಲಿ ಸದ್ಗುರು ಬೀರಲಿಂಗೇಶ್ವರ ಸನ್ನಿಧಾನದಲ್ಲಿ ಹಾಲುಮತ ಧರ್ಮದ ಕುಲೋತ್ತಮ ಕುಲಭೂಷಣನಾದಂಥ ಬೀರಲಿಂಗೇಶ್ವರ ಚರಿತಾಮೃತವನ್ನು ತಾವುಗಳು 3ನೇ ದಿನದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಈ ಜ್ಞಾನ ದಾಸೋಹ, ಜ್ಞಾನಕ್ಷೇತ್ರ ಇದು ಸಿಗುವುದು ಬಹಳ ಅಪರೂಪರಿ ತಮಗೆಲ್ಲ. ಹಿಂದಿ ಕವಿ ಹೇಳ್ತಾನೆ, ದುನಿಯಾ ಮೇ ಬಹುತ್ ಮಿಲ್ತೆ ಹೈ ಮಗರ್ ಸತ್ಸಂಗ ಮಿಲೇಂಗೆ ತೋ ಬಹುತ್ ಮುಷ್ಕಿಲ್ ಹೈ. ಇದರ ಅರ್ಥ ಬಹಳ ಮಂದಿಗೆ ಆಗಲ್ಲ. ಅವರು ಹೇಳ್ತಾನೆ, ಮನುಷ್ಯನಾಮ ಸಸ್ರೇಶು ಗೀತೆ ಹೇಳ್ತದೆ. ಅವ್ರು ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ. ಜ್ಞಾನ ಯಜ್ಞಕ್ಕಿಂತಲೂ ಮಿಗಿಲಾದ ಯಜ್ಞ ಜಗತ್ತಿನೊಳಗೆ ಆಗೋದು ಇಲ್ಲ. ಅದನ್ನು ತಾವು ಹಮ್ಮಿಕೊಂಡಿದ್ದೀರಿ, ಅದರ ವಿನಿಯೋಗ ಆಗಬೇಕಷ್ಟೇ, ಮತ್ತೇನಿಲ್ಲ. ಸಮಯ ಯಾವುದಕ್ಕೆಷ್ಟು ಕೊಡಬೇಕು ಅನ್ನೋದನ್ನು ನಮ್ಮಲ್ಲಿ ಪ್ರಜ್ಞೆ ಇರಬೇಕು. ಪುರಾಣ ಪುಣ್ಯಕಥೆಗಳ ಮಾಡುವಂಥ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಮನುಷ್ಯ. ಏನು ಮಾಡೋದು? ಆನೆಯನ್ನೇರಿ ಹೋದಿರೇ ನೀವು, ಏನೆಲ್ಲ ಆತು. ನಿಮ್ಮ ನಿಜದ ನಿಲುವನ್ನರಿಯದೇ ಹೋದಿರಿ ಅಲ್ಲ. ನಮ್ಮವ್ರು ಕೇಳ್ತಾರೆ, ಹಂಗೆ ಪ್ರಶ್ನೆ ಮಾಡ್ತಾರೆ, ಏನಪ್ಪ ಬಂದ್ರಿ ಹೋದ್ರಿ ಅಲ್ಲ, ಬಂದು ಹೋಗುವುದರೊಳಗಾಗಿ ಕಂಡದ್ದೇನು ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರನೇ ಇಲ್ಲ. ಮಕ್ಕಳಿಗೆ ಜರ ಸಮಾಧಾನ ಮಾಡಿರಿ ತಾಯಂದರು. ಅಲ್ಲಲ್ಲಿ ನಿಂತ್ಕೊಂಡು ಮಾತಾಡೋರು ಒಂದಿಷ್ಟು ಕೂತ್ಕೊಂಡು ಪುರಾಣ ಕೇಳ್ರಿ. ಪುರಾಣಕ್ಕೆ ನೀವು ಮರ್ಯಾದೆ ಕೊಟ್ಟಂಗೆ ಏನಾಗ್ತದೆ ನೀವೇ ವಿಚಾರ ಮಾಡಿರಿ. ಚಂದನಗಿರಿ ಪುರದರಸ ಬ್ರಹ್ಮಭೂಪಾಲ ಅವನು ಕೂಡಿಸ್ರಿ ತೆಳಗ್ಯಾರವ. ಕೂಡಪ್ಪ ತೆಳಗೆ ಕೂಡು. ಈಗ ಮಾಡಿ ಹೋಗ್ಯಾನ್ರಿ ಅವ. ಹಾಂ ಇಲ್ಲಪ್ಪ, ಮತ್ತು ಆಮೇಲೆ ಬೇಡಕತ್ತೆ ಪಜ. ಎಲ್ಲಿ ನಗರಿ ಪಟ್ಟಣದ ನಾರಾಯಣಗೌಡರು ದೋಷದ ಪರಿಹಾರಕ್ಕಾಗಿ ತಾನು ಮಾಡಿದಂಥ ಅಪರಾಧದ ಅದನ್ನು ಕಳ್ಕೊಳ್ಳೋ ಸಲುವಾಗಿ ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅವರು ಬರುವವರೆಗೆ ಭರಮದೇವರನ್ನು ಶಿವನ ಪೂಜೆಗೆ ನೇಮಿಸಿಕೊಂಡಿದ್ದಾನೆ. ಪೂಜೆ ಮಾಡೋರಲ್ಲಿ 2 ಪ್ರಕಾರ ಇರ್ತಾರೆ ರೀ. ಒಬ್ಬ ತನ್ನ ಜೀವನದ ಸುಖಲೋಪ ವಿಚಾರಗಳನ್ನು ಭಗವಂತನ ಮುಂದಿಟ್ಕೊಂಡು
ಈ ರೀತಿಯಾಗಿ ನಾ ಶಿವಾರ್ಚನೆ ಮಾಡಿದರೆ ನನಗಿಂಥ ವರಗಳನ್ನು ನೀನು ಕಲ್ಪಿಸಿಕೊಡಬೇಕು ಅಂತ ಮಾಡೋವನು ಒಬ್ಬ ಪೂಜಾರಿ. ಇನ್ನೊಬ್ಬ ಏನು ಮಾಡ್ತಾನೆ, ಹೇ ಭಗವಂತನೇ, 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಮೂಲ್ಯವಾದ, ಅತ್ಯಂತ ಪವಿತ್ರವಾದ, ಅತ್ಯಂತ ಸುಂದರವಾದಂಥ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಿ. ಇದರ ಸಫಲತೆ, ಇದರ ಉದ್ಧಾರ ತನ್ನ ತಾನು ತಿಳಿದು ನಾನಾರೆಂಬುದು ವಿಚಾರಿಸಿಕೊಂಡು ಕಣ್ಣಿಗೆ ತೋರುವ ಜಗತ್ತಿನ ವಿಷಮ ಸಂಸಾರದನ್ನು ಕನಸೆಂದು ತಿಳಿ ಹೇಳಿ ನನಗೆ ನಿಜ ಸುಖದ ಧಾಮವನ್ನು ತೋರಿಸುವಂತ ಪೂಜಿಸುವನು ಒಬ್ಬ. ಇಂಥವ್ರು ಸಿಗೋದು ಕಲಬುರಗಿ ಶರಣಬಸವಪ್ಪನವರು ಹೇಳ್ತಾರಲ್ಲ, ಕೋಟಿಗೊಬ್ಬ ಶರಣ, ಸಾವಿರಕ್ಕೊಬ್ಬ ಭಕ್ತ. ಗುಡಿಗೆ ಬರೋವರೆಲ್ಲ ಭಕ್ತರು ಇರ್ತಾರ ತಿಂಗ್ ತಿಳ್ಕೊಬೇಡ್ರಿ, ಒಂದೊಂದು ನೆಪ ಇರ್ತಾವ. ಹಾಗೆ ಕಳವೀರ್ ನಾರಾಯಣ ಮಾಡುವ ಪೂಜೆಗೆ, ಭರಮದೇವ ಮಾಡುವ ಪೂಜೆಗೆ ಒಂದಿಷ್ಟು ವ್ಯತ್ಯಾಸ ಇತ್ರಿ. ಈತ ಭಗವಂತನಲ್ಲಿ ಯಾವ ವರಗಳ ಅಪೇಕ್ಷೆ ಇಲ್ಲ, ಒಂದನೇದು. ಎರಡನೇದು, ನಾ ಮಾಡುತ್ತೇನೆ ಅನ್ನುವ ಮಮತ್ವ, ನನ್ನದು ಅಂತಕ್ಕಂಥ ಭಾವನೆಯನ್ನು ಅವ ಕೆಡಿಸಿಕೊಂಡಿದ್ದ. ಅವನೇ ನಾನಾಗಿ, ನಾನೇ ಅವನಾಗಿ, ಶಿವನೋಳು ಒಂದಾಗಿ, ಶಿವನೋಳು ಬೆರೆತು ಅತ್ಯಂತ ಭಗವಂತನ ಮೇಲೆ ಅನುರಾಗ ಇಟ್ಟುಕೊಂಡು ತಾ ಪೂಜಾ ಪ್ರಾರಂಭ ಮಾಡಿದ. ಆ ಪೂಜೆಯನ್ನು ಭಗವಂತನಿಗೆ ಸಂತುಷ್ಟವಾಯಿತು, ಪ್ರಸನ್ನವಾಯಿತು. ಹಾಗಾಗಿ ಶಿವನು ಪ್ರಸನ್ನನಾಗಿ ಬ್ರಹ್ಮದೇವನಿಗೆ ಹೇಳಿದಂತ, ಇಲ್ಲಿವರೆಗೆ ನನ್ನ ಪೂಜೆ, ನನ್ನ ಸೇವೆ, ನನ್ನ ಅಷ್ಟೋತ್ತರ ನಾಮಾವಳಿ, ಷೋಡೋಪಚಾರದ ಪೂಜೆ ಬಹಳ ಜನ ಮಾಡ್ಯಾರಪ್ಪ. ಆದರೆ ಇಂಥ ಪೂಜೆ ನಾನು ಆವಾಗಲೂ ಕೂಡ ಕಂಡಿಲ್ಲ. ನಿನ್ನ ಸರಳವಾದ, ನಿರ್ಮಲವಾದ, ಶುದ್ಧವಾದಂಥ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಆದ್ದರಿಂದ ಈ ಪೂಜೆಯನ್ನು ನೀನಿರುವವರೆಗೆ ನೀನೇ ಮಾಡಬೇಕು ಅಂತ ಶಿವನು ಆಜ್ಞೆ ಮಾಡದಂತ್ರಿ. 12 ವರ್ಷಗಳ ಪರ್ಯಂತ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆ ತಿರಿಸ್ಕೊಂಡು ಬರೋ ತನಕ ಪೂಜಾ ಮಾಡ್ತಾನೆ. ಭಗವತಿ ಜಗದಂಬಿ ಪಾರ್ವತಿಯು, ಜಗದೊಡೆ ವಿಶ್ವನಾಥ ಪರಮಾತ್ಮನು ಭರಮನ ಸೇವೆಗೆ, ಭರಮನ ಭಕ್ತಿಗೆ, ಭರಮನ ಪೂಜೆಗೆ ಅವರು ಪ್ರಸನ್ನರಾಗಿ ಪದೇ ಪದೇ ಆ ಮಗನನ್ನು ಹೊಗಳ್ತಾ ಇರ್ತಾರೆ. ಈತ ಕಾಶಿ ಯಾತ್ರೆಯನ್ನು ತೀರಿಸಿಕೊಂಡು ಶಿವ ಸನ್ನಿಧಾನಕ್ಕೆ, ಆಲಯಕ್ಕೆ ಆಗಮನ ಮಾಡಿದ ಕ್ಷಣವೇ ದಾರಿಯಲ್ಲಿ ಕೆಲವು ಜನರೆಲ್ಲ ಬಹಳ ಅವನ ಬಗ್ಗೆ ವರ್ಣನ ಮಾಡ್ಲಕ್ಕತ್ತಿದ್ರಂತೆ. ಯಾರ ಬಗ್ಗೆ ರೀ? ಬಸವಣ್ಣಪ್ಪ. ಯಾರ ಬಗ್ಗೆ? ಭರಮನ ಬಗ್ಗೆ, ಆಕಾಶ ಬ್ರಹ್ಮದೇವನ ಬಗ್ಗೆ. ಅಬ್ಬಬ್ಬ, ನಾವು ರಗಡ ಮಂದಿ ದೇವ್ರ ಪೂಜಾನು ಮಾಡೋದು ನೋಡೀವಿ, ಶಿವನ ಆರಾಧನಾ ಮಾಡೋದು ನೋಡೀವಿ. ಆದರೆ ಈ ಆಕಾಶ ಬ್ರಹ್ಮದೇವನಂಥ ಪೂಜೆಯನ್ನು ಮಾಡೋರು ನಾವು ಕಂಡಿಲ್ಲ. ಎಂಥ ಅನುರಾಗ ಅವನಲ್ಲಿ, ಎಂಥ ವಾತ್ಸಲ್ಯ, ಭಗವಂತನಲ್ಲಿ ಎಂಥ ಅವಿನಾಭಾವ ಸಂಬಂಧ ಬೆಳೆಸ್ಕೊಂಡು ಬಂದಿದ್ದಾನಂತ ಹೇಳುವುದನ್ನು ಇವ ಏನು ಕಾಶಿಯಾತ್ರೆ ಮಾಡ್ಕೊಂಡು ಹೊರಟಿದ್ನಲ್ಲ, ಇವನಿಗೆ ಕಿವ್ಯಾಗ ಆ ಶಬ್ದ ಬಿದ್ದು ಅಂತ. ಬಿದ್ದು ಕೂಡಲೇ ಇವನು ಹೊಟ್ಯಾಗ ಒಂದಿಷ್ಟು ಈಗಾಗ್ತದಲ್ಲ, ಒಬ್ಬರನ್ನ ಕಂಡ್ರೆ, ಒಬ್ಬರನ್ನ ಹೊಗಳಿದ್ರೆ ಒಬ್ಬರಿಗೆ ಆಗಿ ಬರಂಗಿಲ್ಲ. ಯವ್ವ, ನಿಮ್ಮ ಸಾಮಾನ್ಯ ಜೀವನದ ಮಾತು ಹೇಳ್ತೀನಿ ನಾನು. ಪ್ರಪಂಚದೊಳಗೆ
ಅತ್ತಿಗಿಂತಲೂ ಸೊಸಿ ವರ್ಣ ನಮ್ಮ ಮನ್ಯಾಗ ನಡೀತಂದ್ರೆ ಅತ್ತಿಗೆ ಸಮಾಧಾನ ಆಗ್ತದೇನು? ಆಗ್ತದೇನು? ನಾ ತಂದ ನಾಯಿ ಅಂತಾಳಕ್ಕೆ. ಸೌಭಾಗ್ಯದ ಸಿರಿಯನ್ನು ತುಂಬುವ ಇಹಪರಗಳ ತನ್ನ ಮಗನಿಗೆ ಸಹಕಾರ ಕೊಡತಕ್ಕಂಥ ಧರ್ಮಶ್ರೀ ಪತ್ನಿ ಅಂಥವಳಿಗೆ ನಾ ತಂದ ನಾಯಿ ಅಂತಂತೀರಿ ಅಂದ ಬಳಿಕ ನಿಮಗಕ್ಕಿ ಮರಳಿ ಅನ್ಬೇಕು. ಇಷ್ಟ ವಿಚಾರ ಮಾಡಿರಿ. ಭಾಳ ಸುಂದರದ ಜೀವನದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕ್ರಿ. ಒಬ್ಬರಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅದರ ಡಬಲ್ ನಮ್ಗೆ ಅವ್ರು ಮರ್ಯಾದೆ ಕೊಡ್ತಾರೆ. ಅವ್ರಿಗೆ ಎಷ್ಟು ನಾವು ಕಿಗ್ಗಳಾಗಿ ನೋಡ್ತೀವಿ, ಅವ್ರು ನಿಮ್ಗಿಂತಲೂ ಹೆಚ್ಚಿನ ಕಿಗಳು ನಮ್ಗೆ ಕೊಡ್ತಿರ್ತಾರೆ. ಇದು ಅರ್ಥ ಮಾಡಿಕೊಳ್ಳುವುದೇ ಮನುಷ್ಯನ ಜೀವನದ ಸ್ವಭಾವ. ಇದಕ್ಕೇನಂತಾರೆ ಮಾತ್ಸರ್ಯ ಗುಣ ಅಂತ ಕರೀತಿರ್ತಾರೆ. 6 ಷಡ್ವಿಕಾರಗಳಲ್ಲಿ ಇದೊಂದು ಬರ್ತದೆ. ಆದ್ದರಿಂದ ಒಬ್ಬರಿಗೆ ಹಿಡ್ಸಂಗೆ ಇಲ್ಲಿಗೊಬ್ಬ ನಾ ಹೇಳಕತ್ತೀನಲ್ಲಿ ಇನ್ನೊಬ್ರು ಹೇಳೋರು ಬಂದ್ರಂದ್ರೆ ಪುರಾಣ ಮುತ್ಯನಕ್ಕಿಂತಲೂ ನಿನ್ನೇನು ಸಾನ್ನಿಧ್ಯ ವಹಿಸಿದ್ರಲ್ಲ, ಪೂಜ್ಯರು ಚೆನ್ನಾಗಿ ಮಾತಾಡಿದ್ರು ಅಂತ ನೀವು ಮಾತಾಡೋ ಶಬ್ದ ನನಗೆ ಕಿವಿಗೆ ಬಿದ್ದಾಗ ನನಗೆ ಸಂತೋಷ ಆಗ್ತಿತ್ತು ಅಂತಂದ್ರೆ ಇನ್ನೂ ಕೆಲವು ದಿವಸ ನಾ ಬೆಳಿತೀನಿ. ಮತ್ತು ನನಗಿಂತಲೂ ಅವ್ರನ್ನ ಹೊಗಳ್ತಾರಲ್ಲ, ನಾ ಏನು ಕಮ್ಮಿ ಹೇಳೀನಿ ಅಂತ ನನ್ನ ಮನಸ್ಸಿನಾಗ ಬತ್ತಂದ್ರೆ ಭಾಳ ದಿನ ನಾ ಪುರಾಣ ಹೇಳಲ್ಲ ತಿಳ್ಕೊಬೇಕಷ್ಟೇ. ಕಾರಣ ಮಾತ್ಸರ್ಯ ಗುಣ ನಮ್ಮ ವಿದ್ಯೆಯನ್ನು ಅದು ಕೈ ಬಿಟ್ಟು ಹೋಗ್ತದೆ. ಸಂತೋಷ ಪಡಬೇಕು. ಇದನ್ನು ಯಾಕಿಷ್ಟು ನಾವು ಒತ್ತಿ ಹೇಳಕತ್ತೀನಿ ಅಂದರೆ ನಮ್ಮ ಜೀವನದೊಳಗೆ ಇದನ್ನೆಲ್ಲ ತುಂಬಿಕೊಂಡಿವಿ ನಾವು. ಎಲ್ಲಿ ನೋಡಿದಲ್ಲೆಲ್ಲ ಬಸವಣ್ಣನವರ ದೃಷ್ಟಿಯೊಳಗೆ ಎತ್ತೆತ್ತ ನೋಡಿದತ್ತ ನೀನೇ ದೇವ ಹ್ಯಾಂಗೆ ತುಂಬಿಕೊಂಡಿತ್ತಲ್ಲ, ಹಾಗ ನಮ್ಮ ಜೀವನದೊಳಗೆ ಎತ್ತೆತ್ತ ನೋಡಿದತ್ತೆಲ್ಲ ಮಾತ್ಸರ್ಯ, ಮದ, ಸಂಕುಚಿತ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಮೇಲೆ ತೆಗೊಳ್ಳೋದು, ಇದನ್ನೇ ನಮ್ಮ ಮೈಗೂಡಿದೆ. ಅದನ್ನು ಕಡೆಯಾಕ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಕಳ್ಕೊಳ್ಳಿಕ್ಕೆ, ಅದನ್ನು ತೊಳ್ಕೊಳ್ಳಿಕ್ಕೆನ ಇದು ಒಂದು ಮಹಾಪುರಾಣ ಅಂತ ನಿಮಿತ್ತ ಇಟ್ಕೊಂಡು ಈ ದಾಸೋಗ ನಡೆಸ್ಕೊಂಡದ್ದು ಬಂದದ್ದು ಮೂಲ ಉದ್ದೇಶ ತಾಯಿ ತಂದೆಗಳು. ಅವನಿಗೆ ಸಮಾಧಾನ ಅನ್ನಿಸ್ಲಿಲ್ರಿ. ಬಹುದಿನದವರೆಗೆ ನಾನು ಪರಮಾತ್ಮನ ಸೇವೆ ಮಾಡಿದ್ದೇನೆ, ನನ್ನನ್ನು ಯಾರೂ ಈ ರೀತಿಯಾಗಿ ಹೊಗಳಿಲ್ಲಲ್ಲ, ನಾನು ಚೆನ್ನಾಗಿ ಮಾಡಿದ್ನಿ ಅಂತ ಯಾರೂ ಹೇಳಿಲ್ಲಲ್ಲ, ನಾನು ಕಾಶಿ ಯಾತ್ರೆ ತೀರಿಸ್ಕೊಂಡು ಬರೋದ್ರೊಳಗಾಗನ ಇಟ್ಟು ಜನರ ಒಲಮೆಯನ್ನು ಮಾಡಿಕೊಂಡಿದ್ದಾನೆ ಅಂತ ಹೊಟ್ಯಾಗ ಒಂದಿಷ್ಟು ಕಿಚ್ಚು ಹೊತ್ತಿತ್ತು. ತಲೆಯೊಳಗಿರಲಿ, ಹೊರಗೇನಾರು ಸ್ವಲ್ಪ ಬೆಂಕಿ ಹತ್ತಿತ್ತು ಅಂದ್ರೆ ನೀರು ಹಾಕಿ ಆರ್ಸಕ್ಕೆ ಬರ್ತೈತಿ. ಆ ಬೆಂಕಿ ಹೊಟ್ಯಾಗ ಹತ್ತು ಅಂತಂದ್ರೆ ಅದು ಯಾರಿಗೂ ಆರ್ಸಕ್ಕೆ ಬರೋದಿಲ್ಲ. ಅದನ್ನೇ ಬಸವಣ್ಣವ್ರು ಹೇಳಿದರು, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ. ಹಾಗಾಗಿ ಅವನ ಹೊಟ್ಯಾಗ ಒಂದಿಷ್ಟು ಕಿಚ್ಚು ಹೊತ್ತು ಮನುಷ್ಯನೊಳಗೆ ಮಾತ್ಸರ್ಯ ಬಂತು. ನನಗಿಂತಲೂ ಅವ ಚಲೋ ಅನಿಸ್ಕೊಳ್ಕತ್ತ ಅಂದ ಬಳಿಕ ಅವನು ಏನಾದರೂ ಮಾಡಿ ಹೇಗಾದರೂ ಮಾಡಿ ಅವನ್ನ ಈ ಜಾಗದಿಂದ ಅವನ್ನ ಕಳಿಸ್ಬೇಕು ಮತ್ತು ಅವನ ಹೊಗಳಿಕೆಯನ್ನು ಕಡಿಮೆ ಮಾಡಿಸ್ಬೇಕಂತ ಮನಸ್ಸಿನಾಗ ಬತ್ತಂತ್ರಿ ಅವನಿಗೆ. ಕಳವಿನಾರಾಯಣ ಗೌಡ ಪರಮಾತ್ಮನ ಸನ್ನಿಧಾನಕ್ಕೆ ಬಂದ ದ್ವಾರಪಾಲಕರಿಗೆ ಮೊದಲೇ ಹೇಳಿಬಿಟ್ರಂತೆ, ಭರಮನನ್ನು ಬಿಟ್ಟು ಅನ್ಯರು ಬಂದರೆ ನನ್ನ ದೇವಸ್ಥಾನಕ್ಕೆ ಒಳಗಡೆ ಯಾರನ್ನ ಬಿಡಬಾರ್ದು ಅಂಥೇಳಿ. ದ್ವಾರಪಾಲಕರವನ್ನು ತಡೆದರು, ಭರಮನನ್ನು ತಡೆದರು. ಅಪ್ಪ, ಒಳಗೆ ನಿನಗೆ ಪ್ರವೇಶ ಮಾಡಲಿಕ್ಕೆ ಅಪ್ಪಣೆ ಇಲ್ಲ, ಶಿವನ ಆಜ್ಞೆ ಆಗಿದೆ ಅಂದಾಗ ಅವನಿಗೆ ಒಂಥರ ಮನುಷ್ಯ ಪೆಟ್ಟಾತು. ಅಲ್ಲ, ಈ ಭರಮಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಾನೇ ಸೇವೆಗೈತಾ ಇದ್ದೆ, ಪುಷ್ಪದತ್ತನ ಒಂದು ದೋಷಕ್ಕಾಗಿ ನಾನು ಕಾಶಿ ಯಾತ್ರೆಗೆ ಹೋಗಿ ಬಂದೆ, ಯಾಕೆ ಒಳಗೆ ಕರ್ಕೊಡೋದಿಲ್ಲ ಅಂತಂದಾಗ ಭರಮನನ್ನು ಬಿಟ್ಟು ಮತ್ಯಾರಿಗೂ ಗರ್ಭಗುಡಿಯೊಳಗೆ ಪ್ರವೇಶ ಇಲ್ಲ ಅಂತ ಶಿವನು ಹೇಳಿದಾನಂದಾಗ ದ್ವಾರಪಾಲಕರಿಗೆ ನಾರಾಯಣಗೌಡ ಹೇಳ್ತಾನೆ,
ನಾನೇನು ಬಹಳ ಸಮಯ ತಗೊಳ್ಳಲ್ಲ. ಆ ಶಿವನ ಜೊತೆಯಲ್ಲಿ ಒಂದೆರಡು ಮಾತನ್ನು ಮಾತಾಡಬೇಕು. ಇಷ್ಟಕ್ಕೆ ನನಗೆ ಅವಕಾಶ ಕೊಡ್ರಿ, ಮತ್ತೆ ನಾನು ಹೊರಗಡೆ ಬರ್ತಾ ಇದ್ದೀನಿ. ಪರವಾಗಿಲ್ಲಂತವರಿಗೆ ಅವಕಾಶ ಕೊಟ್ಟರು. ಒಳಗೆ ಹೋಗಿ ಶಿವನಿಗೆ ನಮಸ್ಕರಿಸಿದ. ಹೇ ದೇವಾದಿದೇವನೇ, ನೀವು ಆಕಾಶ ಭರಮನ ಬಿಟ್ಟು ಇನ್ನಾರನ್ನು ಕೂಡ ದೇವಸ್ಥಾನದಲ್ಲಿ ಬರಬಾರದಂತ ಆಜ್ಞೆ ಮಾಡಿದರಿಯಂತೆ. ನಾನು ನಿಮ್ಮ ಸೇವಕನಲ್ಲವೇ? ನಾನು ನಿಮ್ಮ ಪೂಜಾರಿ ಅಲ್ಲವೇ? ನಾನು ನಿಮ್ಮ ಅರ್ಚಕನಲ್ಲವೇ? ನಾನು ನಿಮ್ಮ ಭಕ್ತನಲ್ಲವೇ ಅಂತ ಕೇಳಿದಾಗ ಶಿವನು ಹೇಳ್ತಾನೆ, ಹೌದು, ನೀನೂ ಭಕ್ತನು, ಅವನೂ ಭಕ್ತನು. ಆದರೆ ನಿನ್ನ ಸೇವೆಗೆ, ನಿನ್ನ ಭಕ್ತಿಗೆ, ಅವನ ಭಕ್ತಿಗೆ ಬಹಳ ವ್ಯತ್ಯಾಸ ಇದೆ. ಆತ ನಿಷ್ಕಾಮ್ಯ ಭಕ್ತದಾನ, ನಿನ್ನಲ್ಲಿ ಕಾಮ್ಯ ಭಕ್ತಿ ಇದೆ. ನಿನ್ನಲ್ಲಿ ನಾನು ನನ್ನದು ಅನ್ನುವುದನ್ನು ತುಂಬಿಕೊಂಡಿದೆ. ಆದ್ದರಿಂದ ಅವನೇ ಈ ಸೇವೆಗೆ ಯೋಗ್ಯನು, ನೀನು ಅಯೋಗ್ಯನು ಅಂಥೇಳಿ ಶಿವನು ಹೇಳಿದಾಗ ನಾರಾಯಣಂತಾನ, ಪರವಾಗಿಲ್ಲ ಸ್ವಾಮಿ, ನಾನು ಅಯೋಗ್ಯನಿದ್ದುದು ನಿಜ. ಯೋಗ್ಯವಂತರ ಕೈಲಿ ನೀ ಪೂಜೆ ಮಾಡಿಕೊಳ್ತಿ ಅಂತಂದರೆ ನನಗೂ ಸಂತೋಷ ಅದ. ಆದರೆ ಒಂದು ನನಗೆ ಮಾತ್ರ ಬಹಳ ಚಿಂತೆಯಾಗಿದೆ. ಏನು ಅಂತಂದ್ರೆ, ನೀನು ಪೂಜೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಬಂಜೇರ ಕೈಲಿ ಮಾಡ್ಕೊಳ್ಳೋದು ಚಲೋ ಏನಂದ. ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ಶಾಸ್ತ್ರ ಶ್ರುತಿಗಳ ನೇಮದ. ಅವನಿಗೆ ಮಕ್ಕಳಿಲ್ಲ, ಬಂಜಿತನದಲ್ಲಿ ಕಾಲ ಕಳೀತಾರೆ ಅವರಿಬ್ಬರು ಸತಿಪತಿಗಳು. ಮನೆ ಮುಂದೆ ಕುಳಬಾನ್ ಇರಬಾರದಂತ, ಸಲ್ಲು ಗಿಡ ನೋಡಬಾರದಂತ, ಹಾಳು ಬಾವಿ ನೋಡಬಾರ್ದಂತ. ಅಂಥ ಮಕ್ಕಳ ಭಾಗ್ಯ ಇಲ್ಲದವರು ನಿನ್ನ ಪೂಜೆಗೆ ಯೋಗ್ಯರೇ? ಚಲೋ ಏನು ಅಂತ ಕೇಳಿದಾಗ ಶಿವನು ಕೂಡ ಅವರವರ ಭಾವ, ಅವರವರ ಭಕ್ತಿಯಂತೆ. ಹೌದಾ, ಇಲ್ಲಿವರೆಗೆ ನನಗೇನು ಗುರುತಿಲ್ಲಪ್ಪ, ಹಂಗಾರ ಅವ ಬಂಜಿ ಇದ್ದ ಅಂದ್ರೆ ನನ್ನ ಸೇವಾ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಅವನ ನಾನು ನಿರಾಕರಿಸುತ್ತೇನೆ, ಬ್ಯಾಡಂತ ಹೇಳ್ತೇನೆ ಅಂತ ನಾರಾಯಣಗಂದಂತ. ನಾರಾಯಣಂದ, ನಾ ಹೊತ್ತಿಸಿದ ಅಗ್ನಿಯ ಕೆಲಸವು ಯಶಸ್ವಿಯಾಯಿತು. ನೋಡ್ರಿ ಹೆಂಗದು. ಒಬ್ಬರು ಕೆಟ್ಟದು ಮಾಡಿನೂ ಸಂತೋಷ ಪಡ್ತಾರೆ, ಒಬ್ಬರು ಒಳ್ಳೇದು ಮಾಡಿ ಸಂತೋಷ ಪಡ್ತಾರೆ. ನಾ ಡೊಳ್ನಾಗ ಯಾವಾಗಾರಿ ಒಂದು ಪದ್ಯ ಹಾಡುತ್ತಿದ್ದೆ, ನೀವು ಕೇಳಿರಿ ಇಲ್ಲ ಯಾರಿಗೂ. ಒಂದು ಗೀತೆ ಅದು ಸುಮ್ಮ ಒಂದು ನುಡಿ ಅಂತ ತೋರಿಸ್ತೀನಿ ನಿಮಗೆ. ನನ್ನ ದೈವ್ಯಂಥದೋ ಮಾಡಿದ ಭೋಗುಣುತ್ತದೋ, ನನ್ನ ದೈವ್ಯಂಥದೋ ಮಾಡಿದ ಭೋಗುಣುತ್ತದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ ಅಂತಾರಿಲ್ರಿ ಆಡಿನವ್ರೆ. ಬಸವಣ್ಣ ಅಪ್ಪ ಕಳತನ ಎಂಥ ಭಾರಿ ಮಾಡಿದೆವು ಕಳತನ. ನಿನ್ನಂಗೆ ಇಷ್ಟು ಸೂಕ್ಷ್ಮವಾಗಿ ಕಳತನ ಮಾಡೋರೆ ನಾವು ನೋಡಿಲ್ಲ ಅಂತ ಅವನು ಚಪ್ಪಡಿಸೋರು ಅದಾರಿಗೆ. ಮತ್ತು ಬಹಳ ದೊಡ್ಡದು ಮರ್ಡರ್ ಮಾಡಿದ ಅಂತಂದರೆ ನಿನ್ನಂಗೆ ರಾವಣ ಸಹಿತ ಆಗಲಿಲ್ಲ ನೋಡತ್ತ ಚಪ್ಪಡಿಸೋರು ಅದಾರ. ನಾವು ಮಾಡು ಕಾರ್ಯವ ನೋಡಿ ಜನ ಹೌದಂತದೋ, ನಾ ಹುಟ್ಟುಕ್ಕಿಂತ ಮೊದಲೇ ಜಗ ಹುಟ್ಟ್ಯದೋ, ಈ ಜಗತ್ತದಾನ ಜನ ನೋಡಿ ಜಗ ಹುಚ್ಚಾಗ್ಯದೋ, ಕಲ್ಲ ಕೋಳ್ಯಾಗಿ ಕೂಗ್ಯಾದೋ, ಖರೆ ಕೋಳಿ ಸತ್ತ ಹೋಗ್ಯಾದೋ,
ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಕೌರವರು ಪಾಂಡವರು ಪಗಡಿ ಹೂಡಿ ಹಾಕ್ಯರ ಜಿದ್ದೋ. ಕೌರವರು ಕಪಟಿ ಇದ್ರು ಸೋದರ ಮಾವ ಶಕುನ ಬೈದ್ದೋ. ಪಗಡೆಗ ದುರ್ಯೋಧನ ಗೆದ್ದೋ ಧರ್ಮರಾಜ ವನವಾಸ್ಕ ನಡೆದೋ. ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಭೀಷ್ಮಾಚಾರಿ ತಂದಿ ಲಗ್ನ ಮಾಡಿ ಬ್ರಹ್ಮಚಾರಿ ಉಳಿದೋ. ಶ್ರೀರಾಮ ದೇವರಿದ್ದು ಏನು ಮಾಡುವುದು ಶೀತನ ಕಳೆದೋ. ರಾಮಗ ಬಿದ್ದಿತಗಾದೋ ಹನುಮಂತ ಮಾಡ್ಯನ ಸೋದೋ. ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಹೆಣ ನೋಡಿ ವೈರಾಗ್ಯ ತೋಟ ಗೌತಮ ಬುದ್ಧೋ. ಈ ಜಗತ್ತದಂದು ಎಲ್ಲರ ಒಮ್ಮ ಹೋಗುದಾದ ಎದ್ದೋ. ಯಮ ವೈತಾನ ಒದ್ದೋ ತಿರುಗಬೇಡಾಗಿ ಹಳಿ ಹದ್ದೋ. ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಸೂರ್ಯ ಚಂದ್ರಾಗ ಬಿಟ್ಟಿಲ್ಲ ಗಿರ ನುಂಗ್ಯದೋ. ಕಳ್ಳ ಸುಳ್ಳ ಸೋಟ ಫಟಿಂಗರ ಬರ ಹಿಂಗ್ಯದೋ. ಮಹಾದೇವ ಶನಿ ಕಾಡ್ಯದೋ ಸುಡುಗಡ ಕೈಲ ಕಚ್ಚದೋ. ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಬಂಧುಗಳೇ, ಇಂಥವೆಲ್ಲ ನಮ್ಮ ದೇಶದಲ್ಲಿ ಪ್ರಮಾಣಗಳದ. ನೀವೆಲ್ಲ ಭಾಳ ಜಾನಪದಕ್ಕೆ ಒತ್ತು ಕೊಟ್ಟಿರಿ. ಸಂಸ್ಕೃತಿ ಸಮಾಜ ತಾಯಿ ತಂದಿಗಳ ಬಾಂಧವ್ಯ ಎಲ್ಲಿ ಹಾಳಾಗಕತ್ತೈತಿ ಅನ್ನೋದು ಖಬರ ಸ್ವಲ್ಪ ಕೂಡ ನಿಮಗಿಲ್ಲ. ಭಾರತ ದೇಶದ ಪರಂಪರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ, ಅತಿಥಿ ದೇವೋ ಭವ, ಸದ್ಗುರು ದೇವೋ ಭವ. ಪಂಚಸೂತ್ರಗಳನ್ನು ನಾವು ಮಣ್ಣಪಾಲ ಮಾಡಿ ಲೌಕಿಕವಾಗಿರತಕ್ಕಂಥ ಮನಸ್ಸಿಗೆ ಬಂದ ನಡೆಯಕತ್ತೀವಿ ನಾವು. ನಮ್ಮವ್ರು ಹೇಳ್ತಾರೆ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅಂತ ನಿಜಗೊಂಡ್ರು ಹೇಳ್ತಾರೆ. ಗುರು ಹಿರಿಯರನ್ನು ಮರ್ಯಾದೆ ಮಾಡಿರಿ, ಸದ್ಗುರುಗಳ ಆಜ್ಞಾ ಪರಿಪಾಲನ ಮಾಡಿರಿ, ವಿದ್ಯೆ ಕೊಟ್ಟ ಗುರುಗಳನ್ನು ದೇವರಂತ ನಂಬರಿ. ಜನ್ಮ ಕೊಟ್ಟ ತಾಯಿ ತಂದಿಗಳ ಬಿಟ್ಟು ಜಗತ್ತಿನೊಳಗೆ ಆವ ದೇವರು ಕೂಡ ಇಲ್ಲ, ಅದನ್ನು ಪಕ್ಕಾ ವಿಚಾರ ಮಾಡಿರಿ. ಈಗ ತಾನೇ ಹೇಳಿದರು ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಅಂಥೇಳಿ. ಆದರೆ ಸರ್ಕಾರಕ್ಕೆ ನಂದೊಂದು ಪ್ರಶ್ನೆ ಅದ. ಏನು ಪ್ರಶ್ನೆ ಅದಂತಂದರೆ, ಶಿಕ್ಷಣದ ಜೊತೆಯಲ್ಲಿ ಮಕ್ಕಳಿಗೆ ಒಂದು ಕಾನೂನು ಮಾಡಿಕೊಡ್ರಿ. ಎಂಥ ಕಾನೂನು ಅಂದರೆ, ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಬಹಳ ಕೆಟ್ಟವಿ, ಬಹಳ ಕೆಟ್ಟವು. ಕೋಟ್ಯಾಂತರ ಲಕ್ಷ ರೂಪಾಯಿಗಳನ್ನು ಮಕ್ಕಳ ವಿದ್ಯಾರ್ಜನೆಗಾಗಿ ತಾಯಿ ತಂದೆಗಳ ಬಾಯಾಗ ಮಣ್ಣು ಹಾಕ್ಕೊಂಡು ಸಂಪಾದನೆ ಮಾಡಿ ನನ್ನ ಮಕ್ಕಳ ಕಾಲು ನೆಳ್ಳಾಗಿರಲಿ ಅಂತ ಅವರನ್ನು ಪ್ರತಿಜ್ಞೆ ಮಾಡ್ಯಾರ ದೇವರಲ್ಲಿ. ಅದನ್ನು ಒಂದು ಪ್ರೀತಿಗೋಸ್ಕರವಾಗಿ ಆ ಮಣ್ಣು ಪಾಲು ಮಾಡ್ತೀರಿ ಅಂತಂದರೆ ಅದಕ್ಕೆ ವಿದ್ಯಾರ್ಥಿಗಳು ಅಂತ ಕರೆಯೋಕ್ಕೆ ಬರೋದಿಲ್ಲ. ನಿಮ್ಮನ್ನು ನೀವು ನಿರ್ಣಯ ತಗೊಳ್ಳಕ್ಕೆ ನೀವು ಸ್ವತಂತ್ರರಲ್ಲ. ಇದಕ್ಕೆ ಗುರು ಅದಾರ, ಜನ್ಮ ಕೊಟ್ಟವರದಾರ. ನಮಗೆಲ್ಲ ಈ ವಿದ್ಯೆದ ಪರ್ವತವನ್ನು ಹತ್ತಲಿಕ್ಕೆ ಅಣ್ಣ ಅತ್ತಿಗೆ ತಮ್ಮ ಬಾಂಧವ್ಯಲ್ಲ. ನಮ್ಮ ತಮ್ಮ ಅಣ್ಣ ಹಿಂಗೆ ಬೆಳೀಲಿ ಅಂತ ನಿನಗೆಲ್ಲ ಆಶ್ರಯ ಕೊಟ್ಟವರನ್ನು ಒಂದು ನಿಮಿಷನೂ ಇಲ್ಲರಿ, ಅದು ಒಂದು ಕ್ಷಣ. ಗಂಡ ಹೆಂಡರ ಸುಖ ಎಷ್ಟದಂತಂದರೆ 100 ವರ್ಷಗಳ ಕಾಲದಲ್ಲಿ ಒಂದು ಕ್ಷಣ. ಅವ್ರು ಹೇಳ್ತಾರೆ,
ಹೇಶಿ ಪ್ರಪಂಚ ಸುಡು ತಂಗಿ, ಶಶಿಭೂಷಣನ ಪಾದ ಹಿಡಿ ತಂಗಿ, ಕಾಶಿಗಾಗಿ ನೀ ಬಡಕೊಂಡಿ, ನಾಶವಾಗದ ಧನ ಕಳಕೊಂಡಿ ಅಂತ ಹೇಳ್ತಾರೆ. ಏನಾಗೋದ್ರಪ್ಪ ನಮ್ಮ ದೇಶದಲ್ಲಿ? ಹೇಮರೆಡ್ಡಿ ಮಲ್ಲಮ್ಮ, ಅನಸೂಯ, ಅನುಲೋಯ, ಸಾವಿತ್ರಮ್ಮ 5 ಮಂದಿ ಹೆಂಡ್ರಿದ್ರು ಕೂಡ ದ್ರೌಪದಿ ಪತಿವರ್ತ ಅನಿಸ್ಕೊಂಡ್ಳು. ಹೆಂಗೆ ಬದುಕಿರ್ಬೇಕಕ್ಕೆ ಹೇಳಿ? ಸತ್ತ ಹೋದ ಗಂಡನ ಪ್ರಾಣವನ್ನು ಮರಳಿ ಪಡ್ಕೊಂಡಂಥ ನಮ್ಮ ಸಂಸ್ಕೃತಿ, ನಮ್ಮ ವ್ರತದ ಧರ್ಮ, ಅಂಥವುಗಳನ್ನೆಲ್ಲ ನಾವು ಜಾನಪದ ಹಾಸ್ಯಕತೆಗಳಿಗೆಲ್ಲ ಕಿವಿ ಕೊಟ್ಟು ನಿಮ್ಮ ಸಂಸ್ಕೃತಿ ಹಾಳು ಮಾಡಿಕೊಳ್ಳಾಕತ್ತೀರಿ. ಅದು ನಿಜವಾಗಿ ಅಲ್ಲ. ನೀವು ಭಾಳ ತಿಳ್ಕೋಬೇಕಿನ್ನ. ಪುರಾಣ ಅಂದರೆ ದುಡ್ಡು ಗೊಳೆ ಮಾಡೋಕ್ಕಲ್ಲ, ಲಕ್ಷದಾಗಿರಲಿ. ದುಡ್ಡಿನಕ್ಕಿಂತಲೂ ಮನದ ಸಂಪತ್ತ, ನಮ್ಮ ಜ್ಞಾನ ಸಂಪತ್ತ, ಸಂಸ್ಕೃತಿ ಸಂಪತ್ತವನ್ನು ಗಳಿಸಬೇಕೇ ವಿನಃ ಮಡಿವಾಳಪ್ಪನವ್ರು ಹೇಳಿದೇನು? ಧನವ ಗಳಿಸಬೇಕೆಂತಾದೋ ಈ ಜನರಿಗೆ ಕಾಣಿಸದಂಥ ಅಜಹರ ಮನಮುನಿಗಳೆಲ್ಲ ಅಹುದು 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 ಅನ್ನುವಂಥದ್ದು. ಅವರೇ ಹೇಳ್ತಾರೆ, ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷವಾಗಲು ಸ್ಥಿತಿಗತಿಗಳು ಕೇಳುವುದೇ ಯಾಕೋ. ಅಲ್ಲಪ್ಪ, ಬೀರದೇವರ ಪುರಾಣ ನಾವು ಹಚ್ಚೀವಿ. ಬೀರೇಶ ಎಂಥವ ಅಂತಂದರೆ ಜಗದ್ಗುರು ರೇವಣ ಸಿದ್ದೇಶ್ವರನ ಅನುಗ್ರಹ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಾತ. ಹೌದ್ರಿ? ಹೌದೇನಪ್ಪ? ಹೌದಾ? ಆ ಬಳಿಕ ಅವನ ಪರಮ ಶಿಷ್ಯ ಜತ್ತಿ ಜಾಗೃತಿಪುರದ ಒಡೆಯರಾಗಿರತಕ್ಕಂಥ ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆರಸಕಿ ಮಾಡತಕ್ಕಂಥ ತುಕ್ಕಪ್ರಾಯ ಸೋಮರಾಯರ ಸಂಭೂತ ಮಾಳಿಂಗರಾಯ, ಅವರ ಹಿರಿಯಣ್ಣ ಜಕರಾಯ. ಮಹಾಲಿಂಗರಾಯನೇ ಬೀರದೇವರ ಪರಮ ಶಿಷ್ಯ. ಇಬ್ಬರು ಹೆಂಡ್ರ ಅವನಿಗೆ. ತಾಂಬಾದ ಗೌಡನ ಮಗಳು ಲಕ್ಷ್ಮಿ, ಇನ್ನೊಬ್ಬಕ್ಕೆ ಯಾರಪ್ಪ ಮುತ್ತೆ? ಗೊತ್ತಿಲ್ಲ. ಇನ್ನೊಬ್ಬಕ್ಕೆ ಯಾರು? ಲಕ್ಷ್ಮಿ, ನರಸಮ್ಮ. ನೋಡು ಪಕ್ಕ ನೋಡು, ನರಸಮ್ಮನೇ ಪರವಾಗಿಲ್ಲ. ಹಾಂ, ಇಬ್ಬರು ಹೆಂಡ್ರಿದ್ರು. ಇವ ಗುರು ಎಂಥವ ಅಂದ್ರೆ ಇವನಂಥ ವಿಚಿತ್ರ ಗುರುನ ಜಗತ್ತಿನಾಗ ಯಾರಿಲ್ಲ. ನಮ್ಮವರು ಅವನ ವರ್ಣನ ಮಾಡ್ಯಾರ. ಗಾರುಡ ಗುತ್ಯ ದೇವರ, ಸುಡಗಾಡಿಸಿದ್ದ ದೇವರ, ಚೇಡಿ ಕ್ವಾರ, ಮೋಡಿ ಕ್ವಾರ, ಉರಿಗಣ್ಣ, ಕಿರಿಜಾಡಿ, ಹೊನ್ನ ಹೊಂಕಳಂಗ ಎಂಗಾಲ ಪದ್ಮ. ಇಂಥಪ್ಪ ಗುರುವಿನ ಶಿಷ್ಯನಾಗಲಿಕ್ಕೆ ಅವನೊಬ್ಬನೇ ಜಗತ್ತಿನೊಳಗಾದ. ಇಂಥ ಒಬ್ಬರಿಂದ ಒಬ್ಬರಿಗೆ ಗುರು ದೀಕ್ಷೆ, ಲಿಂಗ ದೀಕ್ಷೆಯನ್ನು ಕೊಟ್ಟಂಥ ಪರಂಪರೆ ಇದು. ನಾವು ಲಿಂಗದಿಂದ ಯಾವಾಗ ಎಲ್ಲಿಂದ ವಂಚಿತರಾದೀವಿ ಅನ್ನೋದು ಒಬ್ಬರಿಗೆ ಹೆಸರದರೆ. ನಾನು ನಿಮ್ಮವ ತಿಳಿ ಮಾತಾಡಕತ್ತೀನಿ, ಲಕ್ಷದಾಗಿರಲಿ. ನಮ್ಮ ಹಾಲು ಮತ್ತು ಸಮಾಜದವ್ರು ಯಾರೂ ಲಿಂಗಧಾರಣ ಮಾಡಂಗಿಲ್ಲ. ನಮ್ಮ ಪೂರ್ವಜರು ಬೀರದೇವರ ಲಿಂಗಧಾರಿ, ಮಾಲಿಂಗರಾಯ ಲಿಂಗಧಾರಿ, ಜಗದ್ಗುರು ರೇವಣ ಸಿದ್ಧನ ಪರಮ ಶಿಷ್ಯರು. ಈಗ ಆ ಪರಂಪರೆಯನ್ನು ನಿರಾಕರಿಸಿ ಬದಿಗಿಟ್ಟು ನಿನ್ನೆ ಅಪ್ಪಗಳು ಬಂದಿದ್ರಲ್ಲ ಸಿದ್ಧಲಿಂಗ ಶಿವಯುಗಿಗಳು, ನಮ್ಮ ನೆಲುಗಿ ಪೂಜ್ಯರು ಏನು ಹೇಳಿದ್ರು? ಅವರು ದೇವರನ್ನು ಹೊಸದಾಗಿ ಮಾಡಿದ್ರು ಅಂತಂದ್ರೆ ಅವನಿಗೆ ಮೊಟ್ಟ ಮೊದಲಿಗೆ ಲಿಂಗದ ಕಾಯಿಯನ್ನು ಆಯರಿ ಕೊಡುತ್ತಾರೆ. ಕಾರಣ ಅವರು ಲಿಂಗಾಂಗ ಸಾಮರಸ್ಯರು. ಹೀಗಿದ್ದು ಕೂಡ ಅದರಿಂದ ವಂಚಿತರಾಗಿ ನಾವು ಪ್ರಾಣಿಗಳ ಹತ್ಯೆ ಮಾಡಿ ಮಾಂಸಾರಿಗಳಾಗಿ ನಮ್ಮ ಧರ್ಮ ನಾವೇ ಕೆಡಿಸ್ಕೊಂಡೀವಿ. ಪುರಾಣ ನೋಡ್ರಿ, ನನ್ನ ಬಲ್ಲಿ ಇಂಥ ಹೊತ್ತು ಪುರಾಣ ತಂದಿನ್ನ. ಇದ್ರಾಗ ಎಲ್ಲರೇ ಒಂದು ತವಲರಿಗೆ ಬೇಕಲ್ಲ ಕುರಿ ಕೊಯ್ದಿದ್ದು, ಪ್ರಾಣಿಗಳ ಬಲೆ ಕೊಟ್ಟದ್ದು ಬೇಕಲ್ಲ. ಮತ್ತು ನಾಳೆಗೆ ಅಂದಿರಿ ಅವ ನಮ್ಮದೇ ಹೇಳ್ಕತ್ತಾನ ಪುರಾಣಕ್ಕೆ ಬರಂಗಿಲ್ಲ ಅಂಥೇಳಿ. ನೀವು ಬಂದರೂ ಅಟ್ಟೆ, ಬಿಟ್ಟರು ಅಟ್ಟೆ.
ಮೂಲ ಧರ್ಮ ಸಂಸ್ಕೃತಿಯನ್ನು ನಾ ಹೇಳಕ್ಕೆ ಬಂದಾವೀಗ. ಇಲ್ಲ ನಮ್ಮ ಧರ್ಮದಲ್ಲಿ. ಯಾಕೆ ಈಗಲೇ ಹೇಳಿದ್ರಲ್ಲ, ಹಾಲು ಮತ್ತು ಅಂದ್ರೆ ಕೊಟ್ಟ ವಚನಕ್ಕೆ ತಪ್ಪಲಾರದವರು. ಗೊಲ್ಲಾಳ ಏನು ಮಾಡ್ದವ? ಕುರಿ ಹಿಕ್ಕಿ ಕಾಳನ್ನು ಕೈಯೊಳಗೆ ತಗೊಂಡು ಗುರು ಆಜ್ಞೆ ಪರಿಪಾಲನೆ ಮಾಡ್ತಾನೆ, ಜಂಗಮಾಜ್ಞೆ ಪರಿಪಾಲನೆ ಮಾಡ್ತಾನೆ. ಅಪ್ಪ ಗೊಲ್ಲಾಳ, ಇದನ್ನು ಮುಟ್ಟಿಗೊಳಗೆ ಹಿಡ್ಕೊಂಡಂಥ ಲಿಂಗ ನೀನು ನೋಡಬೇಡ, ಯಾರನ್ನ ತೋರಿಸ್ಬೇಡ, ಯಾರೂ ನೋಡಲಾರದ ಸ್ಥಳದಲ್ಲಿಟ್ಟು ಪೂಜಿಸು ಅಂತ ಹೇಳಿದರು. ಎಂಥ ಶ್ರದ್ಧಾರಿ, ಎಂಥ ಶ್ರದ್ಧಾರಿ ಒಂದು. ಅವನಿಗೇನೂ ಗೊತ್ತಿಲ್ಲ ಪಾಪ, ಕಾಮ ಗೊತ್ತಿಲ್ಲ, ಕ್ರೋಧ ಗೊತ್ತಿಲ್ಲ, ಅವನಿಗೆ ತ್ರಿಕರಣಗಳು ಗೊತ್ತಿಲ್ಲ, ಮತ್ತು ತ್ರಿಕಾಲಗಳು ಗೊತ್ತಿಲ್ಲ, ಷಟಸಂಪತ್ತಿ ಗೊತ್ತಿಲ್ಲ, ಅಷ್ಟಾವರಣಿಲ್ಲ, ಪಂಚ ಏನೂ ಇಲ್ಲ, ಅತ್ಯಂತ ಮುಗ್ಧ. ಆದರೆ ಜಗತ್ತಿನೊಳಗೆ ಸಾಕ್ಷಾತ್ ಲಿಂಗಯ್ಯನನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಾತ ಇಂಥ ಪರಂಪರೆ. ಭರಮದೇವರ ಮೇಲೆ ಭಾಳ ವಿಷಯದ, ಸ್ವಲ್ಪ ಪುರಾಣ ವಿಷಯ ನಿಮ್ಗೆ ಹೇಳ್ಬೇಕು, ಕಾರಣ ಅದೇ ಬಂದದ ಇವತ್ತು. ಭರಮದೇವರ ಪೂಜೆಗೆ ನಾನು ಶಿವನು ಕೂಡ ಹೇಳ್ತಾನೆ ಅವನಿಗೆ, ನಾನು ನಾಳೆ ಹಿಡ್ಕೊಂಡು ಅವನು ಪೂಜೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾನೆ. ಭರಮದೇವರು ಪೂಜಾಕ್ಕೆ ಬಂದ ಕೂಡಲೇ ಶಿವನು ಹೇಳಿದ್ನಂತಪ್ಪ, ನೀ ಬಂಜಿದ್ದಿ ಅಂತ, ಮಕ್ಕಳಿಲ್ಲಂತ ನಿನಗೆ, ನಾನು ಪೂಜೆ ಮಾಡ್ಲಿಕ್ಕೆ ನೀ ಅಯೋಗ್ಯ, ನಿನ್ನ ಮೇಲೆ ನಿನ್ನ ಪೂಜೆಯನ್ನು ತಡೆ ಮಾಡಬೇಕು, ಬಿಡಬೇಕು ಅಂತ ಹೇಳಿದಾಗ ಅವರ ಮನುಷ್ಯಗೆ ಒಂದು ಕಡೆ ನೋವಾತು. ಒಂದು ಕಡೆ ಏನು ತಿಳ್ಕೊಂಡ ಅಂತಂದ್ರೆ, ಎಲ್ಲಿ ತನಕ ಭಗವಂತನ ಪೂಜೆ ಮಾಡುವಂಥ ಋಣಾನುಬಂಧ ಇತ್ತು ಅದು ಆತು, ಈಗ ಮುಗೀತು ಅಂತ. ಅದರಿಂದ ಶನ್ ಕೂಡ ಮಾಡ್ಕಂಡ, ಮನೆಗೆ ಬಂದ, ಆಸ್ಥಾನಕ್ಕೆ ಬಂದ. ರಾಜಧಾನಿಗೆ ಬಂದ ಕೂಡಲೇ ಅವರ ಧರ್ಮಪತ್ನಿಯಾಗಿರತಕ್ಕಂಥ ಸೂರಮ್ಮ ದೇವಿಯು, ಯವ್ವ ನಿಮಗೆ ಇನ್ನೊಂದು ಹೇಳೋದು, ನಿಮ್ಮ ಮನೆಯವರು ಮನೆಯಾಗ ಹೊರಟಿದ್ರು ಅಂತಂದ್ರೆ ನೀವು ಹಂಗಾರ ಕೂತ್ಕೊಂಡಿದ್ರಿ ಅಂತಂದ್ರೆ ತಲೆ ಮ್ಯಾಗ ಶಾರಿಗಿರಲಿಲ್ಲ ಅಂದ್ರೆ ಹೊಸ್ಕೋಬೇಕು, ಮತ್ತು ಕಾಲು ಚಾಚಿ ಕೂತಿದ್ರಿ ಅಂದ್ರೆ ಕಾಲು ಜೊಕ್ಕೋಬೇಕು. ಅವ್ರು ಎದ್ದ ಬಂದು ಅವರಿಗೆ ಮನೆಯಾಗ ಕರ್ಕೋಬೇಕಿದು ಹೆಣ್ಮಕ್ಳ ಧರ್ಮ. ಅದು ಚಲೋ ಹೇಳ್ತಪ್ಪ, ಕಮ್ಮ ನಾವು ಅಂದಿರಿ. ಮತ್ತು ಯಾಕೋ ಮುದಕ ಮುಂಜಾನೆ ಅಧ್ಯಕ್ಷ ಹೇಳ್ದ, ನಮ್ಮ ಅವನು ಹೇಳ್ದವ, ನಿಮ್ಮವ್ವ ಭಾಳ ಗದ್ದಲ ಮಾಡಕತ್ತಿಳಿಯಪ್ಪ, ಆಕಿನ ಸ್ವಲ್ಪ ಸಮಾಧಾನ ಮಾಡಿ ಬಂದಿನ ಗುಡಿಗೆ ಅಂತೇಳಿ. ಏನು ಮಾಡಬೇಕು ಸಂಸ್ಕಾರದ್ರೆ. ಈಗ ಅಪ್ಪಗಳು ಗಾಡ್ಯಾಗಿಂದ ಇಳಿದು ವೇದಿಕೆಗೆ ಬರಾಗ ನೀವು ಕೂತ್ಕೊಂಡಿದ್ದೀರಿ ಅಂತಂದ್ರೆ ನಮಗೆ ಪಾಪ ಬರುತ್ತೆ. ನೀವು ಪಕ್ಕಾ ಆಚಾರದೊಳಗೆ ನೋಡ್ರಿ ಹೆಂಗದ ಸಂಸ್ಕೃತಿ. ಮನುಷ್ಯ ಎಂದು ಎದ್ದು ನಿತ್ತು ಲಘವಿ ಮಾಡಬಾರ್ದ್ರಿ. ಈಗ ಅದ ವಾಡಿಕೆ ಆಗ್ಯದ. ನಾ ಹೇಳೋ ಧರ್ಮ ಅದ, ನೀವು ಹೆಂಗೆ ಬೇಕಾದಂಗೆ ಮಾಡಿರಿ. ಸದ್ಗುರುಗಳು ಹೊರಟಿದ್ರು ಅಂತಲೇ ಎದ್ದು ನಿಂತ್ಕೊಂಡು ನಾವು ಕೈ ಜೋಡಿಸ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡ್ಕೋತ ಅವ್ರನ್ನ ವೇದಿಕೆ ಕರ್ಕೊಂಡು ತರೋ ನಮ್ಮ ಧರ್ಮದ. ಹೊರಗಡೆಯಿಂದ ಗಂಡ ಮನೆಗೆ ಬರುವ ಸಮಯದಲ್ಲಿ ಹೆಣ್ಮಕ್ಕಳೆಂದು ಕುತ್ಕೊಂಡು ಇರಬಾರ್ದಂತಕ್ಕಿನ್ನು ಸ್ವಾಗತ ಮಾಡ್ಕೋಬೇಕಂತೆ. ಇದು ಯಾಕೆ ಕೇಳಕತ್ತೀನಿ ಅಂದರೆ, ಹಾಲು ಮತದ ಪೂರ್ವಜ್ಯರಾದಂಥ ಭರಮನ ಧರ್ಮಪತ್ನಿ ಪತಿವ್ರತ ಶಿರೋಮಣಿ ಸೂರಮ್ಮ ದೇವಿಯು ಪತಿರಾಯರು ಮನೆಗೆ ಆಗಮನ ಮಾಡಿಕೊಳ್ಳುವ ಪೂರ್ವದಲ್ಲಿ ಅವರ ಪಾದ ಪೂಜೆ ಮಾಡುವ ಸಕಲ ಸಿದ್ಧತೆಗಳನ್ನು ಮಾಡಿದ್ಲಂತ. ಪುಷ್ಪಪತ್ರಿ, ಶುದ್ಧೋದಕ, ಭಸ್ಮಕ್ಷತಾ ವಿಭೂತಿಗಳನ್ನೆಲ್ಲ ತಗೊಂಡು ಪತಿದೇವನನ್ನು ರಾಜ್ಯದಲ್ಲಿ ಅರಮನೆಯೊಳಗೆ ಬರಮಾಡಿಕೊಂಡು ಉಚ್ಛಾಸನದ ಮೇಲೆ ಕೂಡಿಸಿ ಅವರ ಪಾದ ತೆಳಗೆ ಚಲೋ ದೊಡ್ಡ ತಾಟ ತಗೊಂಡು ತಾನು ತಂದಂಥ ನೀರನ್ನು ಅವರ ಪದಕಮಲಕ್ಕೆ ಹಾಕಿ ಪತಿಪಾದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಭಸ್ಮಲೇಪನ, ಕುಂಕುಮಾಕ್ಷತ, ತ್ರಿದಲದ ಪತ್ರಿ ಪುಷ್ಪಾದಿಗಳ ಏರಿಸಿ ಧೂಪ ದೀಪಾದಿಗಳ ಬೆಳಗಿ ಪತಿಪಾದಕ್ಕೆ ಸಾಷ್ಟಾಂಗ ಎರೆಗಿ ಮುಖ ನೋಡೋ ತನಕ ಮುಖ ಸರೋವರದೊಳಗೆ ಅರಳಿದ ಕಮಲದಂತೆ ಹೊಳಿತಾ ಇತ್ತು. ಇಂದೇಕೆ ಈ ಮುಖ ಈ ರೀತಿಯಾಗಿ ಬತ್ತಿದೆಯಲ್ಲ, ಬಾಡಿದೆಯಲ್ಲ, ಕಪ್ಪೊತ್ತಿದೆಯಲ್ಲ, ಬಂಗಾರದಂಥ ನಿಮ್ಮ ಮುಖ ಸ್ವಾಮಿ ಇದೇನಾಯಿತು ನಿಮಗೆ ಅಂತ ಧರ್ಮಪತ್ನಿ ಪತಿದೇವನಿಗೆ ಕೇಳ್ತಾ ಇದ್ದಾಳ.
ದಾರಿಯಲ್ಲಿ ಏನಾದರೂ ನಿಂದೆ ಮಾಡಿದರಾ? ನಿಮ್ಮನ್ನೇನಾದರೂ ಅಪಹಾಸ್ಯ ಮಾಡಿದರಾ? ನಿಮ್ಮ ಮಾನಭಂಗ ಮಾಡಿದರಾ? ಸ್ವಾಮಿ, ಇಂದೇಕೆ ನಿಮ್ಮ ಮುಖದಲ್ಲಿ ಚಿಂತೆ ಕಾಣ್ತಾ ಇದೆ, ಮುಖ ಬತ್ತಿದೆ, ಅದು ಯಾವ ಕಾರಣ ಹೇಳ್ರಿಗೂ ಅಂತ ಪತಿದೇವನ್ನು ಕೇಳಿಕೊಂಡಾಗ ಆ ಭರಮದೇವ ಹೇಳ್ತಾನೆ, ಹೌದು, ಅದಕ್ಕೊಂದು ಕಾರಣ ಇದೆ. ನಾನು ನಿತ್ಯದಲ್ಲಿ ಶಿವನ ಶಿವಿಗೆ ಹೋಗ್ತಿದ್ನಲ್ಲ, 12 ವರ್ಷ ಮುಗೀತು. ಕಳಿವಿ ನಾರಾಯಣರು ವಾಪಸ್ಸಾಗಿ ಕ್ಷೇತ್ರಕ್ಕೆ ಆಗಮಿಸಿ ದೇವನೆಡೆಗೆ ನಮ್ಮ ಜೀವನದಲ್ಲಿ ಕೊರತೆ ಇದ್ದ ಶಬ್ದಗಳನ್ನು ದೇವರಿಗೆ ಹೇಳಿ, ನಾನು ಪೂಜಾ ಮಾಡಲಿಕ್ಕೆ ಯೋಗ್ಯನಲ್ಲ, ಮನೆಯೊಳಗೆ ಅವನ ಹೆಂಡತಿ ಇವರಿಬ್ಬರೂ ಬಂಜಿ ಅದಾರ, ಬಂಜೇರ ಕಡೆಯಿಂದ ಪೂಜೆ ಯೋಗ್ಯ ಅಲ್ಲ ಅಂತ ಹೇಳಿದ ಕ್ಷಣ ಶಿವನು ನನ್ನನ್ನು ನಿರಾಕರಿಸಿ ಕಳಿಸಿದ್ದಾನೆ. ಅಯ್ಯೋ ಶಿವ ಶಿವ, ಹೀಗಾಯಿತ. ಬಂಜೆನ್ನುವ ಶಬ್ದ ಬಂತ, ಶಿವನ ಮಾತಾಡಿದ್ನ, ಅವ ಮಾತಾಡಿ ಒಡ ಹುಟ್ಟಿದ ಎನ್ನ ಅಣ್ಣ ಕಳಿವಿ ನಾರಾಯಣನು ಕೂಡ ಈ ರೀತಿಯಾಗಿ ತಂಗಿಯ ಮೇಲೆ ಬಂಜಿ ಎನ್ನುವಂಥ ಶಬ್ದವನ್ನು ದೂರ ಮಾಡಿಕೊಂಡಿದ್ದನ. ಹೇ ಪರಮಾತ್ಮ, ಹೇ ಪರಮಾತ್ಮ, ಚಾಂದ ಎರಡದ ತಬಲ ಪೆಟ್ಟಿಗೆ ಜರಿ ಏರದು ನಿಂದು ಇರಲಿ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಗಿಯತ್ತು ದುಡಿದಂಗ, ಬಾಡಗಿಯತ್ತು ದುಡಿದಂಗ, ಬಾಳೆಲೆಯ ಹಾಸುಂಡು ಬಿಸಿ ಒಗದಂಗ, ಹಾಸುಂಡು ಬಿಸಿ ಒಗದಂಗ. ಬಂಜಿಯ ಮನೆ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನೆ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು, ಟೊಂಗೆ ಟೊಂಗೆಗೆಲ್ಲ ಗಿಣಿ ಕುಳಿತು ಮಾತಾಡತಾವ, ಬಂಜಿ ನಿನ್ನ ಬದುಕು ಹೆರವರಿಗೆ, ಬಂಜಿ ನಿನ್ನ ಬದುಕು ಹೆರವರಿಗೆ, ಬಾಲಕರಿಲ್ಲದ ಬಂಜಿಯ ಮನಿ ಒಳಗ ಬಂಗಾರದ ಒಳ್ಳ ಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳ್ಳ ಕಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಮಹಾನೊಮ್ಮಿಗೆ
ಬನ್ನಿ ಮುಡಿಯಾಕ ಮಗನಿಲ್ಲ, ಮಹಾನೊಮ್ಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ. ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ, ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜಂಬೋ ಶಬ್ದ ಬಿಡಿಸಯ್ಯ ಅಯ್ಯ ಬಂಜಂಬೋ ಶಬ್ದ ಬಿಡಿಸಯ್ಯ, ಬಂಜಂಬೋ ಶಬ್ದ ಬಿಡಿಸಯ್ಯ, ಬೀರಲಿಂಗಗ ಜೋಡೆರಡು ಕಾಯಿ ಒಡಿವೇನ, ಜೋಡೆರಡು ಕಾಯಿ ಒಡಿವೇನ, ಬಾಲಕರಿಲ್ಲದ ಜಯಮಂಗಲಂ ಜಯ ನಮಪ್ಪ महादेव ಸಿದ್ಧ ಬಸವೇಶ್ವರ ಮಹಾರಾಜ महाराज की जय, ಬೀರಲಿಂಗೇಶ್ವರ. ईश्वर महाराज की जय. ನೀವು ಹೊಡಿಬೇಡ್ರಿ ಜರ, ಅವ್ರು ಹೊಡಿಲಿ. ತಬಲಾ ಬಂದು ಸಾಂಬ ಜೈ ನಮ. ಒಬ್ಬರು ಇಲ್ಲ. ಇವ್ರದಾಗ ನೀವು ದನಿಗೂಡಿಸಿರಿ. ಜಗಳ ಹತ್ತಂದ್ರೆ ಇಷ್ಟು ಬಾಯಿ ಒತ್ತಿ ಹಿಡಿತೀರಿ ಅವು. ಬಾಯಿ ಮುಚ್ಚಿದ್ರೆ ನಿಲ್ಲಂಗಿಲ್ಲ. ಜೈಕಾರ ಹಾಕ್ಬೇಕ್ರಿ, ಬಹಳ ಮಹತ್ವದ. ನಿಮಗೆ 3 ಪ್ರಕಾರ ಫಾಯ್ದಾ ಅದ ಅದ್ರಾಗ. ಏನು ಹೇಳವ್ರಿದ್ರಿ ಹೇಳಿ ಹೇಳಿ. ಒಂದಿಷ್ಟು ಪುರಾಣಕ್ಕೆ ಸ್ವಲ್ಪ ರಾಮ್ ಕೊಡ್ತೀನಿ ರೀ. ಅವರಾದ ನಂತರ ಸಮಯ